ಯಾರ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ನಾನು ಹೇಳಿಲ್ವಲ್ಲ ಹಂಗಂತ. ಕಟ್ಟ ಕಾಂಗ್ರೆಸ್ಸಿಗರು ನಾಯಿಗಳಲ್ಲ. ಯಾವತ್ತೂ ಕೂಡ ಋಣವನ್ನ ತೀರಿಸುವಂತ ಋಣನ ಇಟ್ಕೊಂಡು ತೀರಿಸುವಂತ ವ್ಯಕ್ತಿತ್ವವನ್ನ ಇಟ್ಕೊಂಡಿರ್ತಕ್ಕಂಥ ನಾಯಿಗಳು. ಅದು ಬೀದಿ ಇರ್ಬೋದು, ಸಾಕಿರೋದಿರ್ಬೋದು. ಯಜಮಾನನಿಗೆ ಯಾವತ್ತೂ ಕೂಡ ಋಣ ತೀರಿಸ್ತದೆ. ಥ್ಯಾಂಕ್ ಯು. ಹೇಳಿದ್ನಲ್ಲಪ್ಪ, ಸಾಕು, ಅಷ್ಟೇ ಸಾಕು. ಅವ್ರು ಶಾಸಕರಾಗಿದ್ದಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ. ನೀವು ಶಾಸಕರಾಗಿದ್ರೆ ನಿಮ್ನು ಕರ್ಕೊಂಡು ಹೋಗ್ಬೋದು. ಪ್ರಯತ್ನ ಮಾಡಿ, ನೀವು ಶಾಸಕರಾಗೋದಕ್ಕೆ ನಿಮ್ನು ಕರ್ಕೊಂಡು ಹೋಗ್ಬೋದು. ಈಗ ಸ್ವಲ್ಪ ವಿಶ್ವಾಸಕ್ಕೆ ಕೆಲವ್ರು ಹೋಗಿರ್ತಾರೆ, ಕೆಲವರು ದೇಶ ನೋಡ್ಬೇಕು ಅಂತ ಹೋಗಿರ್ತಾರೆ, ಕೆಲವರು ಅಧ್ಯಯನ ಮಾಡಬೇಕು ಅಂತ ಹೋಗಿರ್ತಾರೆ. ಅದ್ರ ಬಗ್ಗೆ ಎಲ್ಲ ವ್ಯಾಖ್ಯಾನ ಮಾಡುವಂಥದ್ದು ಏನಿಲ್ಲ. ಆಗಿಂದಾಗೆ ಕೆಲವು ಶಾಸಕರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದರಲ್ಲೇನು ಅಪಾರ್ಥ ಕಲ್ಪಿಸುವಂಥದ್ದಿಲ್ಲ. ವಿದೇಶ ಪ್ರವಾಸ ಎಲ್ರಿಗೂ ಖುಷಿ ಕೊಡ್ತದೆ. ಒಂದಷ್ಟು ಗೊಂದಲಗಳ ಮಧ್ಯೆ, ಒಂದಷ್ಟು ಒತ್ತಡದ ಮಧ್ಯೆ ನೆಮ್ಮದಿಯಾಗಿ ಒಂದಷ್ಟು ಫ್ಯಾಮಿಲಿಗಳ ಜೊತೆ, ಸ್ನೇಹಿತರ ಜೊತೆ ಹೋದ್ರೆ ಮೈಂಡು ಫ್ರೆಶ್ ಆಗುತ್ತೆ. ನಾನು ಹಂಗೇನು ಹೇಳಿಲ್ಲ ಗುರು, ಸ್ವಲ್ಪ ಹೇಳ್ತೀನಿ. ನಾ ಹೇಳಿದ್ದು ಇಷ್ಟೇನೇನೆ. ನಾಯಿಗಳನ್ನ ಯಾರಿಗೆ ಹೋಲಿಸಿದ್ದಾರೆ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ಅಂತ ಹೇಳಿದ್ದೀನಿ. ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು. ನಾಯಿಗಳು ಯಾವತ್ತೂ ಕೂಡ ಯಜಮಾನನಿಗೆ ಋಣ ತೀರಿಸ್ತದೆ ಹೊರತು ಬೇರೆ ರೀತಿ ಮಾಡೋದಿಲ್ಲ. ಆ ನಾಯಿಗಳ ಸ್ವಭಾವ ಅದು. ಏನು ಮಾಡೋಣ. ನಾಯಿಗಳ ಸ್ವಭಾವ. ಎಂತಕ್ಕೆ ಸಾಕ್ತಾರೆ ನಾಯಿನ? ಬೀದಿ ನಾಯಿನೂ ಸಾಕ್ತಾರೆ, ಮನೇಲೂ ನಾಯಿ ಸಾಕ್ತಾರೆ. ನೀವು ಸಾಕ್ತೀರಿ, ಬೇರೆಯವರು ಎಲ್ಲರೂ ಸಾಕ್ತಾರೆ. ಯಾತಕ್ಕೆ ಸಾಕ್ತಾರೆ ಅಂತಾರೆ? ನಿಯತ್ತಿಗೋಸ್ಕರ ಸಾಕ್ತಾರೆ. ಬೇರೆಯವ್ರು ಋಣ ತೀರಿಸ್ತಾರೋ ಇಲ್ವಾ, ನಾಯಿ ನನ್ನನ್ನು ಕಾಪಾಡ್ತದೆ ಅನ್ನೋ ವಿಶ್ವಾಸ ಆ ಸಾಕುವಂಥವ್ರಿಗೆ, ಊಟ ಹಾಕುವಂಥವ್ರಿಗೆ, ಬೀದಿಗೆ ನಾಯಿಗೆ ಎತ್ಕೊಂಡು ಹೋಗಿ ಊಟ ಹಾಕ್ತಾರೆ. ಯಾಕೆ ಊಟ ಹಾಕ್ತಾರೆ ಅಂದ್ರೆ ನಮ್ಮನ್ನು ಕಾಪಾಡ್ತದೆ. ನಾಯಿಗೆ ನಿಯತ್ತಿದೆ ಅಂತ ಗಾದೆನೇ ಇದೆ. ನಾಣ್ಣುಡಿಗಳು, ಬಹಳಷ್ಟು ನಾಣ್ಣುಡಿಗಳಿದೆ. ಏನಂತ? ನಾಯಿಗಿರ ನಿಯತ್ತು ನಿಮ್ಗಿಲ್ವಲ್ಲೋ ಅಂತೇಳಿ ಜನ ಮಾತಾಡುವಂತ ನಾಣ್ಣುಡಿಗಳನ್ನ ಸಾಕಷ್ಟು ಕೇಳಿದ್ದೀವಿ. ಸೊ ಹಂಗಾಗಿ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಬೇಕಾಗಿಲ್ಲ. ಚೆನ್ನಾಗಿತ್ತು, ಗೆದ್ದಿದ್ದಾರೆ, ಇನ್ನು ಗೆಲ್ಬೇಕು. ಯಾವುದು? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.